ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತು ಬಂದುಬಿಟ್ಟು ನಾವು ಬಂದು ನಾಯಕನಹಟ್ಟಿಗೆ ಹೋಗ್ತಾ ಇದ್ದೀವಿ. ಅಂದರೆ ನನ್ನ ತಮ್ಮನ ಮಾವನ ಊರಿಗೆ, ಅಂದರೆ ನನ್ನ ತಮ್ಮನ ಹೆಂಡ್ತಿದ್ರಲ್ಲ ಅವರು ತವ್ರ ಮನೆಗೆ ಹಬ್ಬಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು ಮೊಹರಂ ದಿನ ಮಾಡಿರೋಂಥ ವಿಡಿಯೋ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಊರಿಂದ ತಮ್ಮ ತಂಗಿ ಮಗ ಎಲ್ಲರೂ ಬಂದಿದ್ದರು ಬೈಕಲ್ಲೇ. ಇವಾಗ ನಾವು ಕಾರಲ್ಲಿ ಹೊರಟಿದ್ದೀವಿ, ಯಾಕಂದರೆ ಜನ ಸ್ವಲ್ಪ ಜಾಸ್ತಿ ಆದ್ವಿ. ನಾನು, ಮಧುರ, ವೇದು ಪಾಪು ಎಲ್ಲರೂ ನೋಡ್ತಾ ಇರ್ಬೋದು. ಇದೇ ಆ ರೋಡ್ ಅಂತ. ವೇದು ಪಾಪುಗಂತೂ ತುಂಬ ಖುಷಿ, ಮಾವ ಮತ್ತು ಅವ್ರ ಚಿಕ್ಕಿ ಅವ್ರ ಅಣ್ಣ ಬಂದಿರೋದಕ್ಕೆ. ಇನ್ನು ನಾಯಕನಹಟ್ಟಿಗೆ ನಾವು ಬಂದಿದ್ದು ಲಾಸ್ಟ್ ಟೈಮ್ ಅಂತಂದರೆ ನಾಯಕನಹಟ್ಟಿ ಜಾತ್ರೆಯಲ್ಲಿ. ಅದಾದ ನಂತರ ಇವತ್ತೇ ಹೋಗ್ತಾ ಇರೋದು. ಇನ್ನೇನು ನಾಯಕನಹಟ್ಟಿ ಎಂಟ್ರಿ ಆಗ್ತಾ ಇದ್ದೀವಿ. ವೇದ್ ಪಾಪು ಅಂತೂ ಯಾವ ಊರಿಗೆ ಹೋಗ್ತಾ ಇದ್ದೀ ಅಂದರೆ ಅವನಿಗೆ ಫಸ್ಟ್ ಬರೋ ಅಂಥ ಊರ ಹೆಸರೇ ಕಲ್ಲಳ್ಳಿ ಅಂತ ಹೇಳ್ತಾನೆ. ಅಂದರೆ ನಮ್ಮ ಅಮ್ಮವ್ರವ್ರನ್ನೇ ಅವನು ಜಾಸ್ತಿ ನೆನ್ಪಿಟ್ಕೊಂಡಿರೋ ಅಂಥದ್ದು. ನೋಡ್ತಾ ಇರ್ಬೋದು, ನಾವು ಬಂದು ಈಗ ನಾಯಕನಹಟ್ಟಿಗೆ ರೀಚ್ ಆಗಿದ್ದಾಯಿತು. ತಿಪ್ಪೇಸ್ವಾಮಿ ನಿಲ್ಲಿಸಿರೋ ಅಂಥ ಪುಣ್ಯಕ್ಷೇತ್ರಕ್ಕೆ ಇಲ್ಲಿ ಕಾಲಿಡೋದೇ ಒಂದು ನಮ್ಮ ಪುಣ್ಯ ಅಂತ ಅಂದ್ಕೊಬೇಕು. ನಿಜವಾಗ್ಲೂ ಏನೇ ಎಷ್ಟು ಸತಿ ಬಂದ್ರೂ ಏನೋ ಒಂಥರ ಹೊಸದಾಗಿರುತ್ತೆ. ಇನ್ನು ನೋಡ್ತಾ ಇರ್ಬೋದು ವೆದರು ಯಾವ ಥರ ಇದೆ ಅಂತ, ಒಂಥರ ಫುಲ್ಲು ಚಳಿ ಅಂತ ಅನ್ನಿಸ್ತಾ ಇದೆ. ನಾವಿಲ್ಲಿಗೆ ಬಂದಿದ್ದೇನೋ ಅಂತ ಫಸ್ಟ್ ಏನು ಹೇಳಿದೆ ಅಂತ ಅನಿಸುತ್ತೆ, ಮೊಹರಂ ಹಬ್ಬಕ್ಕೆ ಅಂತ. ತುಂಬ ದಿನದಿಂದ ಕರೀತಾ ಇದ್ರು ಬನ್ನಿರಿ ಹಬ್ಬಕ್ಕೆ ಅಂತ, ಹಂಗಾಗಿ ಬಂದಿದ್ದೀವಿ. ನಮ್ಮದು ಕೂಡ ನಮ್ಮೂರಲ್ಲೂ ಕೂಡ ಹಬ್ಬ ಇದೆ, ಬಟ್ ನಾವು ಭಾನುವಾರ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಇವತ್ತು ಮಾಡಿಲ್ಲ. ಇಲ್ಲಿ ಜಾಸ್ತಿ ಕರೀತಾ ಇದ್ರು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಇನ್ನು ನಾವು ಬಂದಿದ್ದ ತಕ್ಷಣನೇ ನೋಡ್ತಾ ಇರ್ಬೋದು ದೇವ್ರ ದರ್ಶನ ಕೂಡ ಆಯಿತು ನಮಗೆ. ಇಲ್ಲೇ ಸರ್ಕಲ್ ಅಲ್ಲೇನೆ, ಅಂದರೆ ತೇರು ಬೀದಿ ಅಂತ ಏನು ಹೇಳ್ತೀವಿ ಅಲ್ಲೇನೆ ದರ್ಶನ ಆಯಿತು. ಮೊಹರಮ್ಮು ಪೀರ್ಲ್ ದೇವರಿಂದು. ಈ ಪೀರ್ಲ್ ಹಬ್ಬ ಮೊಹರಂ ಅಂತ ಏನು ಹೇಳ್ತೀವಿ, ಈ ಹಬ್ಬನ ಹಿಂದೂ ಮತ್ತು ಮುಸ್ಲಿಮ್ಸ್ ಎರಡೂ ಜನಾಂಗದವರು ಸೇರಿಬಿಟ್ಟು ಮಾಡೋ ಅಂಥದ್ದು. ಏನೋ ಒಂಥರ ವಿಶೇಷ. ನೋಡ್ತಾ ಇರ್ಬೋದು ಹಿಂದಿನಿಂದ ಬಂದಿರೋಂಥ ಹಬ್ಬ. ಯಾವುದಾದ್ರೂ ಈ ಥರ ಹಬ್ಬ ಫಂಕ್ಷನ್ನು ಅಂತ ಏನಾದರೂ ಮಾಡಿದೆ ಅದಕ್ಕೊಂದು ಅರ್ಥ ಇರುತ್ತೆ. ಹಾಗೇನೆ ಯಾವಾಗ್ಲೂ ಇದೇ ಥರ ಹೊಂದಾಣಿಕೆಯಿಂದ ಇರಲಿ ಅಂತ ಈ ಥರ ಹಬ್ಬಗಳನ್ನೆಲ್ಲ ದೇವರು ಸೃಷ್ಟಿ ಮಾಡಿದ್ದಾನೆ ಅಂತ ಅನಿಸುತ್ತೆ. ದೇವರು ಸೃಷ್ಟಿ ಮಾಡಿದ್ದಾನೆ ಅನ್ನೋದಕ್ಕಿಂತಲೂ ಇಂದಿನ ನಮ್ಮ ಹಿರಿಯರು ಮಾಡಿರೋ ಅಂಥ ಪದ್ಧತಿ. ಆದರೆ ನಾವು ಆ ಜಾತಿ ಈ ಜಾತಿ ಅಂತ ಯಾವಾಗ್ಲೂ ಇದೇ ಥರ ಕಿತ್ತಾಡಿಕೊಂಡು ಬಂದಿದ್ದೀವಿ. ಇನ್ನು ಇದೇನು ಆಚರಿಸ್ತಾ ಇರ್ತೀವಿ ಅವಾಗಷ್ಟೇ ಪಾಲಿಸೋದು ಅಂತ ಅನಿಸುತ್ತೆ. ಇನ್ನು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಬರ್ತಾ ದಾರಿಯಲ್ಲಿ ನೋಡ್ತಾ ಇರ್ತೀವಿ ಕೆಂಡದ ಗುಂಡಿ, ಅದನ್ನೆಲ್ಲನೂ ನೋಡ್ಕೊಂಡು ಬಂದ್ವಿ. ಇಲ್ಲಿ ಅಂತ ನಿನ್ನೆ ನೈಟು ಕೆಂಡ ಎಲ್ಲ ತುಳಿದಿರೋ ಅಂಥದ್ದು. ಇನ್ನು ನೋಡ್ತಾ ಇರ್ಬೋದು ವೇದು ಪಾಪು ಮತ್ತು ಮಧುರ ಜೊತೆಗೆ ಹೋಗ್ತಾ ಇದ್ದಾರೆ. ನಾನು ಮತ್ತು ನಮ್ಮ ಲಿಕ್ಕು ಜೊತೆಗೆ ಬಂದ್ವಿ. ಇನ್ನು ಅಲ್ಲಿಂದ ಬಂದ ತಕ್ಷಣ ಊಟಕ್ಕೆ ಕರೆದ್ಬಿಟ್ಟು ಊಟಕ್ಕೆ ಇಟ್ಕೊಟ್ರು. ಊಟನೂ ಕೂಡ ಮಾಡ್ತಾಯಿದ್ದೀವಿ. ವೇದು ಪಾಪು ನಾನು ಇಬ್ಬರು ಒಂದೇ ತಟ್ಟೆಯಲ್ಲೇ ಊಟ ಮಾಡ್ತಾಯಿದ್ದೀವಿ. ಮಧುರ ಮಾತ್ರ ಸಪ್ರೇಟಾಗಿ ಊಟ ಮಾಡ್ತಾಯಿದ್ದಾಳೆ. ಬಂದ ತಕ್ಷಣ ಅಜ್ಜಿನ ಮತ್ತು ನಮ್ಮ ಪಾಪುನ ಎಲ್ಲರೂ ಮಾತಾಡಿಸ್ತಾವೆ ವೇದು ಪಾಪು. ಇನ್ನು ಬೇಗ ಊಟ ಮಾಡಿರಿ, ಹೊರಟ್ಬಿಡೋಣ ಪಾಪು, ಯಾಕೋ ಇಲ್ಲಿ ಸುಮ್ಮನೆ ಇರ್ತಾ ಇಲ್ಲ ಅಂತ ನಮ್ಮಮ್ಮ ಅಂದರು. ಸರಿ ಇಲ್ಲೇ ಇರ್ರಿ ಅಂತ ನಾವು ಕೂಡ ಹೇಳಿ ನೋಡಿದ್ವಿ, ಬಟ್ ಇರಲಿಲ್ಲ. ಇನ್ನು ವಿನೋನ ಕೂಡ ಊರಿಗೆ ಕರ್ಕೊಂಡು ಹೋಗ್ಬೇಕಲ್ವಾ ಅವರು, ಹಂಗಾಗಿ ರೆಡಿ ಮಾಡ್ತಾಯಿದ್ದಾರೆ. ಪಾಪುನ ಅಂದರೆ ನಮ್ಮ ತಮ್ಮನ ಪಾಪುನ ತೂಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಏನು ಮಾಡಿದ್ರೂ ಸುಮ್ಮನೆ ಇರ್ತಾಯಿಲ್ಲ. ತುಂಬ ಅಂದರೆ ಆಟ ಮಾಡಿದ್ನಂತೆ. ಹಂಗಾಗಿ ಅವರು ಇವತ್ತೇ ಹೊರಟಿದ್ದಾರೆ ಊರಿಗೆ. ಇದ್ದು ನಾಳೆ ಆದರೂ ಬರ್ರಿ ಅಂತ ಅಮ್ಮನೂ ಕೂಡ ಹೇಳಿದರು. ಇಲ್ಲ ನಿಮ್ಮ ಜೊತೆ ನಾವು ಬರ್ತೀವಿ ಅಂತ ಅವರು ಅಮ್ಮ ಮಗನೂ ಕೂಡ ಹೊರಟಿದ್ದಾರೆ. ಇನ್ನು ನಾನ್ ವೆಜ್ ಊಟ ಮಾತ್ರ ಸಖತ್ತಾಗಿತ್ತು. ಅಲ್ಲಿಂದ ವಿನುಗೆ ಬೇಗ ರೆಡಿ ಮಾಡು ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇವತ್ತು ವಿನು ಅಮ್ಮ ಪಾಪು ಅವ್ರ ಅಮ್ಮ ಎಲ್ಲರೂ ಇಲ್ಲೇ ಇರಬೇಕು ಅಂತ ಇದ್ದರು. ಪಾಪು ಆಟ ಮಾಡ್ತಿರೋ ಕಾರಣ ಊರಿಗೆ ಹೊರಟಿದ್ದಾರೆ. ಅವನಿಗೆ ಇತ್ತೀಚೆಗೆ ಸ್ವಲ್ಪ ಮೇಲ್ ಹಾಲು ಹಾಕ್ತಾ ಇದ್ದಾರೆ. ಯಾಕಾದರೂ ಹಾಲು ಹಾಕ್ತಿದಾರಲ್ಲ ಅದಕ್ಕೆ ಹಠ ಮಾಡಿದ್ನೋ ಏನಕ್ಕೋ ಗೊತ್ತಿಲ್ಲ, ಹಂಗಾಗಿ ಹೊರಟು ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಹಾಲು ಕೂಡ ಸಿಗಲ್ವಂತೆ, ಹಂಗಾಗಿ ಅಲ್ಲಿ ಹೇಳಿದ್ದಾರೆ ಡೈಲಿ ಬರುತ್ತಲ್ವ ಊರಿಗೆ ಹಾಲು ತರ್ತಾರಲ್ವ ಬೆಳಗ್ಗೆ ಟೈಮು, ಆವಾಗಲೇ ಅವ್ರ ಹತ್ರನೇ ಹೇಳಿದ್ದಾರೆ. ಅದು ಯಾವ ಹಾಲು ಅಂತಲೂ ನನಗೆ ಅಷ್ಟೊಂದು ಗೊತ್ತಿಲ್ಲ, ಅದನ್ನ ಹೇಳ್ತಾ ಇದ್ರು ಅಮ್ಮ. ಸರಿ ಬನ್ನಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು
ಹೊರಟಿಸಿದ್ದಾರೆ. ಇನ್ನು ಬಸ್ಸಿಗೆ ಹೊರಟಿದ್ರು ಇವರೆಲ್ಲ. ನನ್ನ ತಮ್ಮ ಇದು ಇಲ್ಲ ಬೇಡ ಕಾರಲ್ಲೇ ಬಿಡ್ತೀನಿ ಬರ್ರಿ ಅಂತ ಹೇಳಿದ್ದೇನೆ. ನಮ್ಮನ್ನು ಬಿಟ್ಟು ಅವರನ್ನು ಕೂಡ ಊರಿಗೆ ಬಿಟ್ಟು ಬರ್ತಾನಂತೆ. ಇನ್ನು ನಮ್ಮ ವಿನೋ ನೋಡ್ತಾ ಇರ್ಬೋದು ಎಷ್ಟು ಎತ್ತರ ಆಗ್ಬಿಟ್ಟಿದ್ದಾಳೆ. ಇನ್ನು ಊಟ ಕೂಡ ಆಯಿತು. ಬಂದ ತಕ್ಷಣ ಅರಶಿನ ಕುಂಕುಮ ಎಲ್ಲ ಕೊಟ್ಟು ಹೂವನ್ನು ಕೂಡ ಕೊಟ್ಟಿದ್ದಾರೆ. ಹೂವು ಮಾತ್ರ ಸಖತ್ತಾಗಿದೆ. ನಾನು ಕೂಡ ಅಲ್ಲಿಂದ ಸ್ವಲ್ಪ ಮುಡ್ಕೊಂಬಂದಿದ್ದೆ. ಇವಾಗ ಊಟ ಎಲ್ಲ ಮುಗಿಸಿ ಎಲೆಡ್ಕೆ ಜಗೀತಾ ವಿನೋಗೆ ತಲೆ ಬಾಚ್ತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂತ ಹೇಳಿದರೆ ನನ್ನ ತಮ್ಮ ಮತ್ತು ನಮ್ಮಮ್ಮ ಎಲ್ಲರೂ ಹೇಳ್ತಾ ಇದ್ದಾರೆ, ಇದ್ದುಬಿಟ್ಟು ಊರಿಂದ ಭಾಳ ದಿನಕ್ಕೆ ಬಂದಿದೆಯಾ, ಇದ್ದು ಒಂದೆರಡು ದಿನ ಇದ್ದು ಬಾ ಅಂತ. ಆದರೆ ನನ್ನ ತಮ್ಮನ ಹೆಂಡತಿ ಮಾತ್ರ ಇಲ್ಲ ನಾನು ನಿಮ್ಮ ಜೊತೆನೇ ಬಂದುಬಿಡ್ತೀನಿ ಅಂತ ಹೊರಟಿದ್ದಾಳೆ. ಇದ್ರ ಮಧ್ಯೆ ನನಗೆ ಅನಿಸಿದ್ದು ಇಷ್ಟೇ, ಏನು ಪುಣ್ಯ ಮಾಡಿದವಳು ಗೊತ್ತಿಲ್ಲ ಈ ಹುಡುಗಿ ಅಂತ. ಇನ್ನು ಎಲ್ರಿಗೂ ತವ್ರ ಮನೆಗೆ ಇರಬೇಕು ಅಂತ ಆಸೆ ಆಗುತ್ತೆ. ಬಟ್ ಇವಳು ಮಾತ್ರ ಇಲ್ಲ ನಾನು ನಿಮ್ಮ ಜೊತೆಗೇ ಊರಿಗೆ ಬರ್ತೀನಿ ಅಂತ ಅಂತಿದ್ದಾಳೆ. ಅದಕ್ಕೆ ಒಂದು ಆಶ್ಚರ್ಯ ಅಂತ ಆಯಿತು. ಏನಪ್ಪ ಅಂತಂದರೆ ನಮಗೆಲ್ಲಾದರೂ ಈ ಥರ ಸಿಚುವೇಶನ್ ಇದ್ದರೆ ಮಕ್ಕಳು ಅಳ್ತಾ ಇದ್ದರೂ ಪರವಾಗಿಲ್ಲ, ನಾವೇ ಸಮಾಧಾನ ಮಾಡ್ಕೊಂಡು ಹೇಗೋ ಇದ್ಬಿಡ್ತೀವಿ ತವ್ರ ಮನೇಲಿ 2 ದಿನ ಅಂತ ಇದ್ವಿ ನಾವು. ಬಟ್ ಈ ಹುಡುಗಿಗೆ ಮಾತ್ರ ಇಷ್ಟನೇ ಆಗ್ತಾಯಿಲ್ಲ. ಸರಿ ಅವಳು ಬಲವಂತದಿದ್ದೆ ಯಾಕೆ ಬಿಟ್ಟು ಹೋಗಬೇಕು ಅಂತ ನಮ್ಮಮ್ಮ ಕೂಡ ಕರ್ಕೊಂಡು ಹೊರಟಿದ್ದಾರೆ. ಇನ್ನು ಕೂತಿದ್ದಾರಲ್ಲ ಅವ್ರ ದೊಡ್ಡಮ್ಮ ಮತ್ತು ಇವ್ರು ಬಂದು ಅವರ ಅಮ್ಮ. ಇವರು ಕೂಡ ಪಾಪ ತುಂಬ ಬೇಜಾರಲ್ಲಿದ್ದಾರೆ. ಯಾಕಂದರೆ ಮಗಳು ತುಂಬ ದಿನಕ್ಕೆ ಬಂದಿದ್ದಾಳೆ, ಮಗಳು ಮತ್ತು ಮೊಮ್ಮಗ. ಹಾಗಾಗಿ ಅವ್ರಿಗೂ ಕೂಡ ಇಟ್ಕೋಬೇಕು ಅಂತ ಆಸೆ. ಬಟ್ ಇವಳು ಇರ್ತಾ ಇಲ್ಲ. ಅವರಮ್ಮ ಅದನ್ನೇ ಹೇಳ್ತಿದ್ದಾರೆ, ನಾವೇನು ಮಾಡೋದು ನೋಡು ಹೆಂಗೆ ಮಾಡ್ತಾ ಇದ್ದಾಳೆ, ಇರಂಗಿಲ್ಲ ಇವಳು ಅಂತ. ಇನ್ನು ಅವ್ರ ಅಪ್ಪಾಜಿ ಹಾಸ್ಪಿಟ್ಲಿಗೆಲ್ಲ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಮ್ಮ ಬಂದು ತಂಗಟಿ ಹೂವು ಅದೆಲ್ಲ ಇರುತ್ತಲ್ಲ ಅದನ್ನು ಹುರಿದ್ಬಿಟ್ಟು ಪುಡಿ ಮಾಡಿಬಿಟ್ಟು ಸುಟ್ಟಿರೋ ಅಂಥ ಗಾಯಕ್ಕೆ ಹಾಕಿದರೆ ಬೇಗ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟಿದ್ದಾರೆ ಪೌಡ್ರು. ಅವರಮ್ಮ ಬೆಳಗ್ಗೆ ಮಗಳು ಪಾಪ ಅವರಪ್ಪಗೆ ಹಚ್ಚಿದ್ದಾಳೆ. ಇನ್ನು ಅವರಮ್ಮಗೆ ಗೊತ್ತಿರಲಿಲ್ವಲ್ಲ ಎಲ್ಲಿಟ್ಟಿದ್ದಾರೆ ಏನು ಅಂತ ಹೇಳ್ಬಿಟ್ಟು, ಹಂಗಾಗಿ ನಮ್ಮಮ್ಮ ಅವಳು ಇಬ್ಬರೂ ಇಲ್ಲಿಟ್ಟಿದ್ದೀವಿ ನೋಡಿ ಹಚ್ಚಿ ಟೈಮಿಗೂ ಅಂತ ಹೇಳಿದರು ಅವರಮ್ಮನಿಗೆ. ಇನ್ನು ಊಟ ಎಲ್ಲ ಮುಗಿಸಿದ ನಂತರ ಪಾಪ ಅಕ್ಕ ನಮಗೋಸ್ಕರ ಟೀ ಮಾಡಿ ತಗೊಂಬಂದು ಎಲ್ರಿಗೂ ಕೊಡ್ತಾ ಇದ್ದಾರೆ. ಇನ್ನು ವೇದ ಬಾಬು ಎಲ್ಲೋದ್ರು ಅಷ್ಟೇ ನೋಡ್ತಾ ಇರ್ಬೋದು, ಆಟ ಸಾಮಾನು ಎಲ್ಲಿರ್ತಾವೋ ಅಲ್ಲಿ ಅವನು. ಇನ್ನು ಅವ್ರ ಅಣ್ಣರು ಇಟ್ಕೊಂಡು ಆಟ ಆಡ್ತಾ ಇದ್ರು, ಅವ್ರ ಹತ್ರ ಇಸ್ಕೊಂಡಿದ್ದಾನೆ. ಇನ್ನು ನಾನು ನನ್ನ ತಂಗಿರು ತಮ್ಮ ಅಮ್ಮ ಎಲ್ಲರೂ ಒಟ್ಟಿಗೆ ಇವತ್ತಿನ ದಿನ ಸೇರಿದ್ದೀವಿ. ಒಂಥರ ಇವತ್ತು ನನಗೆ ಸ್ಪೆಷಲ್ ಅಂತಲೇ ಅನ್ನಿಸ್ತು. ನಮ್ಮಮ್ಮ ಅಂತೂ ಒಂದೇ ಸಮನೆ ಎಷ್ಟೊತ್ತಿಗೆ ಬರ್ತೀರಾ ಯಾವಾಗ ಬರ್ತೀರಾ ಅಂತ ವಿಚಾರಿಸಿದ್ದು. ಅರುಣ ಬಂದ ತಕ್ಷಣ ಬರ್ತೀನಿ ಅಂತ ನಾನು ಹೇಳಿದ್ದು. ಪಾಪ ನಮ್ಮಮ್ಮನಿಗೆ ನಾವೆಷ್ಟು ಮುಖ್ಯನೋ ಮತ್ತು ನನ್ನ ತಮ್ಮನ ಹೆಂಡತಿ ಒಬ್ಳೇನೆ, ಇಂದು ಇಲ್ಲ ಮುಂದೂ ಇಲ್ಲ. ಪಾಪ ಅಪ್ಪ ಎಷ್ಟು ಕನಸ್ಕೊಂಡಿದ್ರು ನನ್ನ ಮಗಳು ಹಬ್ಬಕ್ಕೆ ಬರ್ತಾಳೆ, ಒಂದು ವಾರ ಇರ್ತಾಳೆ ಅಂತ. ಬಟ್ ಪಾಪು ಆಟ ಮಾಡ್ತಿರೋದಕ್ಕೆ ಅವಳು ಇರ್ತಾ ಇಲ್ಲ. ನಮಗೇನೆ ಒಂಥರ ಮನಸ್ಸಿಗೆ ತುಂಬ ನೋವಾಗುತ್ತೆ, ನಮ್ಮ ಮಕ್ಕಳು ಆ ಥರನೇ ಅಲ್ವಾ ಅವಳು ಅಂತ. ಇನ್ನು ಹೂವು ಅಂತೂ ತುಂಬ ಚೆನ್ನಾಗಿದ್ದಾವೆ. ಇಲ್ಲಿ 10 ರೂಪಾಯಿ ಪ್ಯಾಕ್ ಅಂತ ಒಂದು ಕವರಲ್ಲಿ ಕಟ್ಕೊಂಡು ಬಂದಿರ್ತಾರಂತೆ, ಡೈಲಿನೂ ಬರ್ತಾ ಇರ್ತಾರಂತೆ. ಅವ್ರ ಹತ್ರ ತಗೊಂಡಿದ್ದಾರೆ ಅಕ್ಕ. ಹೂವು ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು. ಇದು ಬಿಡಿ ಹೂವು ಬಂದಿರ್ತವೆ, ಅಕ್ಕ ಬಂದುಬಿಟ್ಟು ಕಟ್ಟಿದ್ದಾರೆ. ಇನ್ನು ಅವಳು ಬಂದು ಯಾಕೆಪ್ಪ ಹೆದರ್ತಿದ್ದಾಳೆ, ಪಾಪುಗೆ ಆಪ್ರೇಷನ್ ಆಗಿರೋದ್ರಿಂದ ಹೆದರ್ತಾ ಇರ್ಬೋದು ಇಲ್ಲಿರೋದಕ್ಕೆ ಅಂತ ನನಗೆ ಅನಿಸ್ತು. ಯಾಕೆ ಬೇಕು, ನನ್ನ ಗಂಡ ನಮ್ಮ ಅಜ್ಜಿ ತೋರಿಸಿದ್ದಾರೆ, ನಾನು ಅವ್ರ ಜೊತೆಗೆ ಹೋಗ್ಬಿಡೋಣ ಅಂತ ಅವಳ ಮನಸ್ಸಲ್ಲಿ ಏನಾದರೂ ಇದೆಯೋ ಏನೋ ಗೊತ್ತಿಲ್ಲ. ಅವಳಿಗೆ ಈ ಥರ ಭಯ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಪಾಪ ಅವರಪ್ಪ ಅವರಮ್ಮ ಅಂತ ಇವಳು ಬಾಣಿತನ ಇಲ್ಲಿ ಮಾಡೋಕ್ಕಾಗಿಲ್ಲ ಅಂತ ಅವ್ರಿಗೆ ಎಷ್ಟು ಬೇಜಾರು ಕೊರಗಿದೆಯೋ ಗೊತ್ತಿಲ್ಲ. ನಮ್ಮಮ್ಮರೇನಿಲ್ಲ ಕಳಿಸ್ಕೊಡ್ತೀವಿ ಅಂದರು. ಬಟ್ ಅವ್ರಿಗೆ ಮಕ್ಕಳನ್ನ ಸಾಕಕ್ಕೆ ನಮಗೆ ಬರಲ್ಲ ಅಷ್ಟೊಂದಾಗಿ ಅಂತ ಹೇಳ್ಬಿಟ್ಟು ಇಲ್ಲೇ ಬಿಟ್ಟಿದ್ದಾರೆ. ಇನ್ನು ನೋಡ್ತಾ ಇರ್ಬೋದು ನನ್ನ 3 ಮಕ್ಕಳು ಇವತ್ತು ಜೊತೆಗೆ ಸೇರಿದ್ದಾರೆ. ಇನ್ನು ವಿನು ಊರಿಗೆ ಹೊರಟು ಬಿಡ್ತಾಳೆ. ನಮ್ಮ ಜೊತೆ ನನ್ನ ತಂಗಿ ಮಗ ಕೂಡ ಬಂದ. ಇವನು ತುಂಬ ತರಲೆ ಮತ್ತು ತುಂಬ ಕ್ಯೂಟ್ ಆ್ಯಂಡ್ ಸ್ವೀಟ್ ಇವನು. ಇನ್ನು ನಾನು ಬಂದು ಎಲೆ ಅಡಿಕೆ ಹಾಕೋದು ಅಪರೂಪ, ಇವತ್ತು ನಾನ್ ವೆಜ್ ಅಲ್ಲ, ಹಾಗಾಗಿ ಎಲೆ ಅಡಿಕೆ ಹಾಕ್ಕೊಂಡಿದ್ದೀನಿ. ಇನ್ನು ವಿನು ಅಂತೂ ಅಮ್ಮ ಬಿಟ್ಟು ಹೋಗೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಫಸ್ಟು ಬಸ್ಸಿಗೆ ಹೋಗ್ಬೇಕು ಅಂತ ರೆಡಿ ಆಗಿದ್ವಲ್ಲ, ಹಾಗಾಗಿ. ಇನ್ನು ಮಧುರ ಅಂತೂ ಅಮ್ಮ ನನ್ನ ವಿಡಿಯೋ ಮಾಡು ಪಾಪು ನಾನು ಎತ್ಕೊಂತಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದ್ದಾನೆ. ಹೊರಗಡೆ ಇದ್ದರೆ ಮಾತ್ರ ಅಂತ ಇವನು ಸುಮ್ಮನೆ ಇರ್ತಾ ಇರೋದು, ಒಳಗಡೆ ಕರ್ಕೊಂಡು ಹೋದ ತಕ್ಷಣ ಆಟ ಮಾಡ್ತಾ ಇದ್ದಾನೆ. ಹಾಗಾಗಿ ಮಧುರ ಎತ್ಕೊಂಡಿದ್ದಾಳೆ. ಹುಷಾರು ಅಂತ ಹೇಳಿ ನನಗಂತೂ ಸಾಕಾಗೇ ಹೋಯಿತು. ಯಾಕಂದರೆ ತುಂಬ ಭಯ ಆಗುತ್ತೆ, ಇನ್ನು ಚಿಕ್ಕ ಮಗು ಅಲ್ವಾ ಅವನು. ಹಾಗಾಗಿ ಇನ್ನು ನೋಡ್ತಾ ಇರ್ಬೋದು, ಆವಾಗಲೇ ನಾವು ಹೇಳ್ದಂಗೆ ಕೆಂಡದ ಗುಂಡಿ ಹತ್ರ ಬಂದುಬಿಟ್ಟು ಇವಾಗ ಪೂಜೆ ಮಾಡಿಕೊಂಡು ಕೈ ಮುಗಿದು ಪೂಜೆ ಮಾಡಿ ಹೋಗೋಣ ಅಂತ ಬಂದಿದ್ದೀವಿ ಎಲ್ರೂ.
ಪಾಪುನು ಕೂಡ ಕರ್ಕೊಂಡು ಬಂದಿರಲಿಲ್ವಂತೆ. ಹಂಗಾಗಿ ಅವನನ್ನು ಕರ್ಕೊಂಡು ಬಾ ಅಂತಂದು ಹೇಳಿದ್ರು ಅಮ್ಮ. ಹಂಗಾಗಿ ಕರ್ಕೊಂಡು ಹೋಗಿ ಎಲ್ಲರೂ ಮುಗಿದು ಬರ್ತಾಯಿದ್ವಿ. ಇನ್ನು ಒಬ್ಬರು ಅಲ್ಲಿ ಸಕ್ಕರೆ ಓದಿಕೆ ಮಾಡಿಸಿದ್ರಂತೆ. ಹಂಗಾಗಿ ಅವರು ಪ್ರಸಾದ ಕೂಡ ಕೊಟ್ಟರು. ತಗೊಳ್ರಿ ಸಿಸ್ಟರ್ ಅಂತ ಹೇಳ್ಬಿಟ್ಟು ಆ ಪ್ರಸಾದನ ಹಿಡ್ಕೊಂಡು ದೇವರು ಒಳ್ಳೆಯ ಆಶೀರ್ವಾದ ಮಾಡಲಿ ಎಲ್ರಿಗೂ, ನಮಗೂ ನಿಮಗೂ ಅಂತ ಕೇಳ್ಕೊಂಡು ಇನ್ನು ಇಲ್ಲಿಂದ ಊರ ಕಡೆ ಹೊರಡೋ ಅಂಥದ್ದು. ಇನ್ನು ನನಗಂತೂ ದೇವ್ರ ಪ್ರಸಾದ ಅಂದರೆ ತುಂಬ ಭಯ ಭಕ್ತಿ. ವೇದ ಪಾಪು ನೋಡ್ತಾ ಇರ್ಬೋದು, ಶೂ ಬಿಚ್ಚಿಲ್ಲ, ಹಂಗೆ ಓಡಾಡ್ತಾ ಇದ್ದಾನೆ. ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಮಕ್ಕಳಂದರೆ ಹಾಗೆ ಅಲ್ವಾ. ಹಂಗಾಗಿ ಅವನನ್ನು ಪ್ರಸಾದ ನಿನಗೆ ಕೊಡಲ್ವಂತೆ, ಶೂ ಬಿಚ್ಚದಿದ್ರೆ ಅಂತ ಹೇಳಿದೆ. ಸಿಸ್ಟರ್ ಬಂದುಬಿಟ್ಟು ಹಂಗೆ ಯಾಕೆ ಹೇಳ್ತೀರಾ, ತಗೊಳ್ರಿ ಮಕ್ಕಳಲ್ವಾ ಅಂತ ಹೇಳಿದರು. ಇನ್ನು ನಮ್ಮೂರಲ್ಲೂ ಕೂಡ ಅರ್ಧ ಜನ ಇವತ್ತಿನೇ ನಾನ್ ವೆಜ್ ಮಾಡಿದ್ದಾರೆ. ಬಟ್ ನಾವು ಮಾಡಬೇಕು ಅಂತ ಇದ್ವಿ, ನಮಗೆ ಸಿಕ್ಕಿಲ್ಲ ಮಟನ್ನು. ಹಂಗಾಗಿ ಭಾನುವಾರ ಕೂಡ ಕೊಯ್ತಾರೆ ಅಂತ ಹೇಳಿದ್ದಾರೆ. ನಮ್ಮದು ನಾನ್ ವೆಜ್ಜು ಭಾನುವಾರ. ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಇನ್ನು ಹೋದ ವರ್ಷ ಮೊಹರಂಗೆ ತಂಗಿ ಊರಿಗೆ ಹೋಗಿದ್ವಿ. ಮೊಹರಂ ಅಂದರೆ ಎಲ್ಲ ಕಡೆನೂ ಜೋರಾಗಿ ಮಾಡಲ್ಲ, ನಮ್ಮ ಕಡೆ ಹಂಗೆ ಸಿಂಪಲಾಗಿ ಮಾಡ್ತಾರೆ. ಹಂಗಾಗಿ ಮಧುರ ಕೂಡ ಬಂದಿದ್ಲಲ್ಲ, ಹೆಂಗೋ ಹೋಗೋಣ, ತಂಗಿನ ತಮ್ಮನ್ನ ಮತ್ತು ಅವ್ರ ಚಿಕ್ಕಿರನ್ನ ಅಜ್ಜಿನ ಎಲ್ಲರನ್ನೂ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೆ. ಇನ್ನು ಅವಳು ಅಷ್ಟಕ್ಕಷ್ಟೇ ನಾನ್ ವೆಜ್ ತಿನ್ನೋ ಅಂಥದ್ದು. ಇನ್ನು ನಾಳೆ ದಿನ ವಿಡಿಯೋ ಹೆಂಗಿರುತ್ತೆ ಅಂತ ನೋಡೋಣ. ಇನ್ನು ನೋಡ್ತಾ ಇರ್ಬೋದು, ನನ್ನ ಕ್ಯೂಟ್ ಅಳಿಯನ್ನು ಕರ್ಕೊಂಡು ಊರ ಕಡೆ ಹೊರಟಿದ್ದಾಯಿತು. ಬಸ್ ಹತ್ಸಕ್ಕಂತ ಹೋದ್ವಿ. ಇವನನ್ನು ಕಳ್ಸೋಕ್ಕೆ ಮನಸ್ಸು ಬರ್ದೇನೆ ಹಂಗೆ ಅವ್ರ ಊರಿಗೆ ಡ್ರಾಪ್ ಹಾಕ್ಸ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ, ನಾನು ನನ್ನ ತಮ್ಮ. ಇದಾಗಿತ್ತು ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ನನ್ನ ಮುದ್ದು ಅಳಿಯನಿಗೆ ಎಷ್ಟು ದೃಷ್ಟಿ ಆಗುತ್ತೋ ಗೊತ್ತಿಲ್ಲ, ನನ್ನ ಕಣ್ಣೇ ಬೀಳೋ ಆಗಿದೆ. ಇನ್ನು ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.